ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದ್ರೆ ಅದು ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಬಗ್ಗೆ. ಸೊ ಈಗಾಗಲೇ 25ನೇ ಕಂತಿನ ಹಣ ನಿಮ್ಮೆಲ್ಲರ ಕೈಗೆ ತಲುಪಿದೆ ಅಲ್ವಾ? ಸೊ ಹಾಗಿದ್ರೆ 25ನೇ ಕಂತಿನ ಹಣ ಹಂತ ಹಂತವಾಗಿ ಎಲ್ಲರ ಕೈ ಮುಟ್ತಾ ಇದೆ. ಸೊ ತುಂಬಾ ಜನರಿಗೆ ಅಂದ್ರೆ 50% to 80% ಜನರಿಗೆ ಈ ಒಂದು ಹಣ ತಲುಪಿದೆ. ಸೊ ಇನ್ನು ಯಾರಿಗೆಲ್ಲ ಬರಲಿಲ್ಲ ಅವರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ನಾನು ಯಾವತ್ತೂ ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತಾನೆ ಇದ್ದೇನೆ. ಸೊ BPL ಕಾರ್ಡ್, APL ಕಾರ್ಡ್ ಆಗ್ತಾ ಇದೆ, ಹಾಗೆ APL ಕಾರ್ಡ್ ಇಂದ ಕನ್ವರ್ಟ್ ಮಾಡ್ಕೋತಾ ಇದ್ದಾರೆ. ಇದರ ಬಗ್ಗೆ ಎಲ್ಲದರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಸೊ ನಿಮ್ಮ ಹಣ ನಿಮ್ ಕೈಗೆ ಸೇರ್ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಸರ್ಕಾರ ಎಲ್ರಿಗೂ ಕೂಡ ಈ ಒಂದು 2,000 ರೂಪಾಯಿನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಈ ಒಂದು BPL ಕಾರ್ಡ್, APL ಕಾರ್ಡ್ ಎಡವಟ್ಟಿನಿಂದ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಆದ್ರಿಂದ ಎಲ್ರಿಗೂ ಈ ಒಂದು ಹಣ ಬಿಡುಗಡೆ ಮಾಡಲಾಗಿದೆ. ಸೊ ಇನ್ನು ಯಾರ ಕೈಗೆ ಸಿಕ್ಲಿಲ್ಲ ಅನ್ನೋದು ನೀವೇ ಕಮೆಂಟ್ ಮಾಡಿ ತಿಳಿಸಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ದಿನಸಿ ಕಿಟ್ ಯಾವಾಗ ನಿಮ್ಮ ಕೈ ಸೇರುತ್ತೆ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಡ್ತಾ ಇರ್ತೇನೆ. ಸೊ ಹಾಗಿದ್ರೆ ನೀವೇನ್ ಮಾಡ್ಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡ್ಬೇಕು ಅಂತ ಹೇಳ್ತೇನೆ. ಓಕೆ, ಸೊ ಗೃಹಲಕ್ಷ್ಮಿ 25ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೊ ಬಿಡುಗಡೆ ಮಾಡಿ ಆಲ್ಮೋಸ್ಟ್ 1 ವೀಕ್ ಅಂದ್ರೆ ಒಂದು ವಾರ ಕಳೆದಿದೆ ಅಂತಾನೆ ಹೇಳ್ಬೋದು. ಸೊ ಎಲ್ರಿಗೂ ಕೂಡ ಈ ಒಂದು ಹಣ ಹಂತ ಹಂತವಾಗಿ ಬರ್ತಾ ಇದೆ. ಸೊ ತುಂಬಾ ಜನರಿಗೆ 10 ಗಂಟೆ ಮೇಲೆ ರಾತ್ರಿ ಸಿಗುತ್ತೆ. ಸೊ ತುಂಬಾ ಜನರಿಗೆ ಈ ಒಂದು ಮಿಡಲ್ ಮಧ್ಯರಾತ್ರಿ ನಿಮಗೆ ಸಿಗ್ತಾ ಇದೆ. ಸೊ ಹಣ ಯಾವಾಗ ಬರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಒಟ್ನಲ್ಲಿ ನಿಮ್ ಕೈಗೆ ಈ ಒಂದು ಹಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದೇ ದೊಡ್ಡ ವಿಷಯ ಅಂತ ನಾನು ಹೇಳ್ತೇನೆ. ಸೊ ಕೊಂಚ ಲೇಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಕೈಗಳಿಗೆ ಈ ಒಂದು ಹಣ ಅರ್ಹತೆ ಪಟ್ಟವರಿಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಜೊತೆಗೆ 24ನೇ ಕಂತಿನ ಹಣ ಬರ್ಲಿಲ್ಲ ತುಂಬಾ ಜನರಿಗೆ. ಇನ್ನು 26ನೇ ಕಂತಿನ ಬಗ್ಗೆ ಕೂಡ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ 26ನೇ ಕಂತಿನ ಹಣವಂತೂ ರಿಲೀಸ್ ಮಾಡ್ಲಿಲ್ಲ. ಕೇವಲ 2,000 ರೂಪಾಯಿ ಮಾತ್ರ ಎಲ್ರಿಗೂ ಆಗ್ತಾ ಇದ್ದಾರೆ. ಸೊ ಇನ್ನೂ ತುಂಬಾ ಕಂತುಗಳು ಬಾಕಿ ಇವೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಆದ್ರೆ ಈ ಒಂದು ಹಣ ಹಂತ ಹಂತವಾಗಿ ಎಲ್ರಿಗೂ ಹಾಕೋದ್ರಿಂದ ಒಟ್ಟಿಗೆ ಎಲ್ರಿಗೂ ಬರುವ ಸಾಧ್ಯತೆ ಕೂಡ ಕಮ್ಮಿ ಆಗಿದೆ. ಸೊ ತುಂಬಾ ಜನರಿಗೆ ಬರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೇಟ್ ಮಾಡಿ. ಇನ್ನೊಂದು 10 ದಿನಗಳಲ್ಲಿ ನಿಮ್ಮೆಲ್ಲರ ಕೈಗೆ ಈ ಒಂದು ಹಣ ಸೇರ್ಲಿದೆ. ಸೊ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆಲ್ರಿಗೂ ಕೂಡ ಈ ಒಂದು ಹಣ ಬಂದಿದೆ. ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಬಾರದವ್ರು ಏನ್ ಮಾಡ್ಬೇಕು ಅಂತ ನಾನು ಎಲ್ಲಾ ವಿಡಿಯೋಗಳಲ್ಲೂ ನಿಮ್ಗೆ ಹೇಳ್ತಾನೆ ಇದ್ದೆ. ಸೊ ತುಂಬಾ ಜನರಿಗೆ 21ನೇ ಕಂತಿನಿಂದನೇ ಬರ್ಲಿಲ್ಲ ಅನ್ನೋ ಕಮೆಂಟ್ ಕೂಡ ನಾನು ನೋಡಿದ್ದೇನೆ. ಸೊ ಖಂಡಿತವಾಗ್ಲೂ ಇದರ ಬಗ್ಗೆ ನೀವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಇಲ್ಲದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಸೌಲಭ್ಯ ಸ್ಟಾಪ್ ಆಗಲಿದೆ. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಇನ್ನೂ ಕೂಡ ನೀವು ಹಾಕ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಕ್ಲೇಬೇಕಾಗುತ್ತೆ. ಹಾಗೆ ಯಾರೆಲ್ಲ ರಿನಿವಲ್ ಮಾಡಿಸ್ಲಿಲ್ಲ ಖಂಡಿತವಾಗ್ಲೂ ಆ ಒಂದು ಪ್ರೊಸೀಜರ್ ನ ಹೇಗೆ ರಿನಿವಲ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಎಚ್ಚೆತ್ಕೊಂಡು ಮಾಡ್ಬೇಕಾಗುತ್ತೆ. ಇಲ್ಲದಿದ್ರೆ ನಿಮ್ಮ ಒಂದು ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ತುಂಬಾ ಜನ ತುಂಬಾ ದಿನಗಳಿಂದ ಈ ಒಂದು ಕಟ್ಟಡ ಕಾರ್ಮಿಕರ ಈ ಒಂದು ಕಾರ್ಡನ್ನ ರಿನಿವಲ್ ಮಾಡದೇ ಇರೋದಂಥದ್ದು ನೋಡ್ತಾ ಇದೆ. ಸೊ ನಮ್ಮ ಮಕ್ಕಳೆಲ್ಲ ಓದಿ ಆಗಿದೆ, ಸೊ ಅದರಿಂದ ರಿನಿವಲ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಇನ್ನೂ ಕೂಡ ನಿಮ್ಗೆ ತುಂಬಾ ಸೌಲಭ್ಯಗಳಿವೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಈ ಒಂದು ಕಾರ್ಡ್ನ ರಿನಿವಲ್ ಮಾಡ್ಕೊಳ್ಳಿ. ತುಂಬಾ ಜನರು 2021 ತುಂಬಾ ಜನರು 2021ರಿಂದನೇ ರಿನಿವಲ್ ಮಾಡಿಸ್ಲಿಲ್ಲ ಅನ್ನೋದು ಕಂಡು ಬಂದಿದೆ. ಸೊ ಹಾಗಾಗಿ ಯಾರೆಲ್ಲ ರಿನಿವಲ್ ಮಾಡಿಸ್ಲಿಲ್ಲ ಬೇಗನೆ ಹೋಗಿ ರಿನಿವಲ್ ಮಾಡ್ಕೊಳ್ಳಿ. ಇನ್ನೂ ಕೂಡ ನೀವು ಕಾಯ್ತಾ ಕುಳಿತುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ತುಂಬಾ ಸೌಲಭ್ಯಗಳಿದೆ. ಸೊ ಖಂಡಿತವಾಗ್ಲೂ ನಿಮ್ಮ ಕಾರ್ಡ್ ಹಳೇದಾಗಿದ್ರೆ ಖಂಡಿತವಾಗ್ಲೂ ರಿನಿವಲೇ ಮಾಡಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೊಸ ಕಾರ್ಡ್ಗೆ ಅರ್ಜಿಯನ್ನ ಹಾಕಬೇಡಿ ಅಂತ ಹೇಳ್ತೇನೆ. ಓಕೆ, ಸೊ ಯಾವ ರೀತಿಯಾಗಿ ರಿನಿವಲ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಅನ್ನ ರಿಕ್ವೆಸ್ಟ್ ಮಾಡಿ. ಸೊ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಫುಲ್ ವಿಡಿಯೋನ ಮಾಡ್ತೇನೆ. ಸೊ ಹಾಗಾಗಿ ಹೇಗೆ ರಿನಿವಲ್ ನ ಮಾಡ್ಕೋಬಹುದು, ಸೊ ಯಾವ ರೀತಿಯಾಗಿ ಆ ಒಂದು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ಕೋಬಹುದು ಅದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಹಾಗಾಗಿ ಯಾರೆಲ್ಲ ಮಾಡಿಸ್ಲಿಲ್ಲ, ಯಾರಿಗೂ ಇನ್ನೂ ಕೂಡ ಗೊತ್ತಾಗ್ಲಿಲ್ಲ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಕಮೆಂಟ್ ಅನ್ನ ಹಾಕಿ ಅಂತ ಹೇಳ್ತೇನೆ. ಸೊ ತುಂಬಾ ಜನರಿಗೆ ಗೊತ್ತೇ ಇರುತ್ತೆ, ಹಾಗಾಗಿ ಅದ್ರ ಬಗ್ಗೆ ಸಪರೇಟ್ ವಿಡಿಯೋನ ನಾನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದೆ. ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕಟ್ಟಡ ಕಾರ್ಮಿಕರ ರಿನಿವಲ್ ನೀವು ಮಾಡಿಸ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ರಿನಿವಲ್ ಅನ್ನು ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.